ನಾನು ಡಾಕ್ಟರ್ ಎಚ್.ಎನ್. ದಿನೇಶ್, ಜನರಲ್ ಸರ್ಜನ್, ಐಶ್ವರ್ಯ ಹಾಸ್ಪಿಟಲ್, ವಿಸಿಟಿಂಗ್ ಕನ್ಸಲ್ಟೆಂಟ್ ಫಾರ್ ಜನರಲ್ ಸರ್ಜರಿ ಸ್ಪೆಷಾಲಿಟಿ. ಇವತ್ತಿನ ಮುಖ್ಯವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ಪ್ರಪಂಚದಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಭಾರತ ದೇಶದಲ್ಲಿ ಡಯಾಬಿಟಿಸ್ ಅನ್ನೋದು ಒಂದು ಮುಖ್ಯವಾದ ನಮ್ಮ ಕಾಯಿಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎವ್ರಿ 3 ಪೇಷಂಟಲ್ಲಿ 1 ಪೇಷಂಟು ಡಯಾಬಿಟಿಕ್ ಹಿಸ್ಟ್ರಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜಸ್ ಇರ್ಬೋದು, ನಮ್ಮ ಸೆನೆಟ್ರಿ ಲೈಫ್ ಇರ್ಬೋದು, ಇವೆಲ್ಲದೂ ಆ್ಯಡಪ್ ಆಗಿ ಈ ಡಯಾಬಿಟಿಸ್ ಅನ್ನೋಂತಹ ಕಾಯಿಲೆಗೆ ನಾವು ಜಾಸ್ತಿ ತುತ್ತಾಗ್ತಾ ಇದ್ದೀವಿ. ಪ್ರಪಂಚದಲ್ಲೇ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಸಹ ನಮ್ಮ ಭಾರತದಲ್ಲಿ ಮುಂಚೆ ಯಾವುದೂ ಈ ರೀತಿ ಡಯಾಬಿಟಿಸ್ ಅಂತ ನಮ್ಮ ಅಜ್ಜ ಅಜ್ಜಿಂದಿರು ಅದ್ರ ಬಗ್ಗೆ ಕೇಳೇ ಇರಲಿಲ್ಲ. ಡಯಾಬಿಟಿಸ್ ಅನ್ನೋದನ್ನ ನಾವು ನೋಡೇ ಇರಲಿಲ್ಲ. ಈಗ ಸಣ್ಣ ವಯಸ್ಸಿನ ಮಕ್ಕಳಿರ್ಬೋದು, ದೊಡ್ಡವರು ಹದಿಹರಿಯದವ್ರು ಇರ್ಬೋದು, ಮಧ್ಯವಯಸ್ಕರವ್ರಿಗಿರ್ಬೋದು, ಎಲ್ರಿಗೂ ಡಯಾಬಿಟಿಸ್ ಅನ್ನೋದು ಒಂದೊಂದು ಕಾಮನ್ ಕಾಯಿಲೆಗೆ ಆಗ್ಬಿಟ್ಟಿದೆ. ಈ ಡಯಾಬಿಟಿಕ್ಕಿನ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಿನ ಪಾರ್ಟ್ ನಮ್ಮ ವಿಸಿಟಿಂಗ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಅಭಿಷೇಕ್ ಅವರು ಈಗಾಗಲೇ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಆಗಿ ನಾವು ಜನರಲ್ ಸರ್ಜರಿ ವಿಚಾರ ಬಂದಾಗ ಆ್ಯಸ್ ಎ ಸರ್ಜನ್ ನಾವು ಯಾವ ರೀತಿ ಈ ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲಿ ಒನ್ ಆಫ್ ದಿ ಮುಖ್ಯವಾದ ಕಾಂಪ್ಲಿಕೇಶನ್ಸ್ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಗಾಯಗಳಾಗುವಂಥದ್ದು. ನಾನ್ ಹೀಲಿಂಗ್ ಅಲ್ಸರ್ ಆರ್ ಡಯಾಬಿಟಿಕ್ ಫುಟ್ ಅಂತ ನಾವೇನು ಹೇಳ್ತೀವಿ, ಗಾಯಗಳು ವಾಸಿಯಾಗ್ದಲೇ ಇರ್ಬೋದು, ಗಾಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಗಾಯಗಳಾಗಿದ್ದಂಥದ್ದು ವಾಸಿಯಾಗೋದಿಲ್ಲ. ಇದು ಕಾರಣಗಳು ಅನೇಕ ಕಾರಣಗಳಿರ್ತವೆ. ಡಯಾಬಿಟಿಸಿಂದ ಅವರ ನರ್ವಸ್ ಸಿಸ್ಟಮ್ ಸಹ ವೀಕ್ ಆಗಿರುತ್ತೆ, ಅವರ ಬ್ಲಡ್ ಸರ್ಕ್ಯುಲೇಷನ್ ಸಹ ಕಮ್ಮಿ ಆಗಿರುತ್ತೆ, ಮತ್ತು ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ. ಅವ್ರದ್ದು ಬ್ಲಡ್ ಶುಗರ್ ಜಾಸ್ತಿ ಇರೋದ್ರಿಂದ ಒಂದು ಕಲ್ಚರ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ಅವರಿಗೆ ಇನ್ಫೆಕ್ಷನ್ ರೇಟ್ ಸಹ ಜಾಸ್ತಿ ಇರುತ್ತೆ. ಇವೆಲ್ಲ ಏನಾಗುತ್ತೆ ಅಂದರೆ ಅವರಿಗೆ ಸಣ್ಣ ಗಾಯ, ಒಂದು ನೆಪ ಸಾಕು, ಅಥವಾ ಕಾಯ್ತಾ ಇರುತ್ತೆ ಈ ಇನ್ಫೆಕ್ಷನ್ ಆಗೋದಕ್ಕೆ, ಅವರ ದೇಹಕ್ಕೆ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ಸು, ಗಾಯ ಆಗೋವಂಥ ಚಾನ್ಸಸ್ಸು, ಗಾಯ ಆಗಿದ್ದಾಗ ಅದು ವಾಸಿಯಾಗ್ದಲೇ ಜಾಸ್ತಿ ದಿನ ಟೈಮ್ ಕೊಡುವಂಥದ್ದು ಸಹ ಇದರಲ್ಲಾಗುತ್ತದೆ. ಇದಕ್ಕೆ ಮುಖ್ಯವಾಗಿ ಅನೇಕ ಕಾರಣಗಳಿದ್ರೂ ಈ ಪ್ರಿಕಾಷನ್ಸ್ ಏನು ತಗೋಬೇಕು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಆ್ಯಸ್ ಎ ಗಾಯಗಳಾಗದೇ ಇದ್ದಂಗೆ ನೋಡ್ಕೊಳ್ಳೋಂಥದ್ದು ಏನು ತಗೋಬೇಕು ಅಂದರೆ, ಮುಖ್ಯವಾಗಿ ನಮ್ಮ ಪಾದಗಳು ಮುಖ್ಯವಾಗಿ ಅದರಲ್ಲಿ ಸಸೆಪ್ಟೆಬಲ್ ಜಾಸ್ತಿ ಇರುತ್ತೆ. ಅದಕ್ಕೆ ಗಾಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಕಾರಣ ನಾನು ಮುಂಚೆನೇ ಹೇಳಿದಾಗೇ ಅವರಿಗೆ ಸ್ಪರ್ಶ ಜ್ಞಾನ ಕಮ್ಮಿ ಇರುತ್ತದೆ, ರಕ್ತ ಚಲನೆ ಕಮ್ಮಿ ಇರುತ್ತದೆ, ಮತ್ತು ಅವುಗಳ ಮಧ್ಯ ಇನ್ಫೆಕ್ಷನ್ ಆಗೋಂಥ ಫಂಗಲ್ ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ, ಸ್ವೆಟ್ ಆಗಿ ಜಾಸ್ತಿ ಫಂಗಲ್ ಇನ್ಫೆಕ್ಷನ್ ಆಗೋ ಕಾರಣದಿಂದ ಈ ಗಾಯಗಳಾಗೋವಂಥದ್ದು, ಗಾಯ ಆಗಿದ್ದಂಥದ್ದು ವಾಸಿಯಾಗೋಂಥದ್ದು ಪ್ರಾಬ್ಲಮ್ಗಳು ಕೊಡ್ತವೆ. ನಾವು ಏನು ಪ್ರಿಕಾಷನ್ಸ್ ತಗೋಬೇಕು, ಮುಖ್ಯವಾಗಿ ನಾವು ಈ ಡಯಾಬಿಟಿಕ್ ಪೇಷಂಟ್ಸ್ ಅಂತ ಗೊತ್ತಾದ ತಕ್ಷಣಕ್ಕೆ ಮುಖ್ಯವಾಗಿ ನಮ್ಮ ಸಕ್ಕರೆ ಅಂಶ, ಶುಗರ್ ಲೆವೆಲನ್ನು ವೈದ್ಯರ ಸಲಹೆಯಂತೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲದನ್ನು ನಾವು ಸಕ್ಕರೆ ತಿನ್ನೋದು ನಿಲ್ಲಿಸ್ಬಿಡ್ತೀನಿ, ಕಾಫಿಗೆ ಸಕ್ಕರೆ ಹಾಕಲ್ಲ, ಸ್ವೀಟ್ ತಿನ್ನೋದಿಲ್ಲ, ನಾನು ವಾಕಿಂಗ್ ಮಾಡ್ತೀನಿ, ಯಾವುದೇ ರೀತಿ ನಾನು ಸಕ್ಕರೆ ಅಂಶ ಮುಟ್ತಾನೇ ಇಲ್ಲ, ಆದರೂ ಸಹ ನಂದು ಶುಗರ್ ಲೆವೆಲ್ ಕಡಿಮೆ ಬರ್ತಾ ಇಲ್ಲ ಅಂತಂದರೆ ನಮ್ಮ ದೇಹ ಶುಗರ್ನ ಕಂಟ್ರೋಲ್ ಮಾಡೋ ಶಕ್ತಿ ಕಳ್ಕೊತಾ ಇದೆ ಅಂತ ಅರ್ಥ. ಅದಕ್ಕೆ ಇದ್ರ ಜೊತೆಗೆ ಬೇಕಾದ ಕೆಲವು ಮೆಡಿಕೇಶನ್ಸ್ ಇರ್ತದೆ. ಅದನ್ನು ನಾವು ತಜ್ಞ ವೈದ್ಯರ ಸಲಹೆಯಂತೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ತಗೋಬೇಕು. ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೋಬೇಕು. ಎರಡನೇದು, ನಮ್ಮ ಪಾದಗಳನ್ನ ನಮ್ಮ ಮುಖಗಳ ಥರ ನಾವು ನೋಡ್ಕೋಬೇಕು. ನಾನು ಯಾಕೆ ಪಾದ ಅಂತ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಪಾದಗಳಲ್ಲೇ ಗಾಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಕೈಗಳಲ್ಲಿ ನಾವು ಅಟ್ಲೀಸ್ಟ್ ನಾವು ಅದನ್ನ ನೋಡ್ಕೋತಾ ಇರ್ತೀವಿ. ಗಾಯಗಳಾಗದೇ ಇದ್ದಂಗೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಗಾಯಗಳಾದರೆ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋವಂಥ ನಾವು ದಾರಿ ಹುಡ್ಕೊಳ್ತೀವಿ. ಬಟ್ ಪಾದ ಏನು ಅಂತಂದರೆ, ನಾವು ಸಾಮಾನ್ಯವಾಗಿ ಪಾದಗಳನ್ನ ನಾವು ನೋಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಕಾಲಿಗೆ ನೀರು ಹಾಕ್ಕೊಬಿಡ್ತೀವಿ, ಕಾಲು ಕ್ಲೀನ್ ಮಾಡ್ಕೊಳ್ತೀವಿ, ಸ್ನಾನ ಮಾಡ್ಬೇಕಾದ್ರೆ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊಬಿಟ್ಟು ಬಂದ್ಬಿಡ್ತೀವಿ. ಆದರೆ ಪಾದಗಳನ್ನ ನಮ್ಮ ಮುಖಕ್ಕಿಂತ ಡಯಾಬಿಟಿಕ್ ಪೇಷಂಟ್ಸಲ್ಲಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಪಾದಗಳು, ಬೆರಳುಗಳನ್ನ ನಮ್ಮ ಮುಖಕ್ಕಿಂತಲೂ ಚೆನ್ನಾಗಿ ನಾವು ನೋಡ್ಕೋಬೇಕು ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ಆಗಿ ಪ್ರತಿದಿನ ಬೆಳಗ್ಗೆ ಅವರು ವಾಕಿಂಗ್ ಹೋಗಿ ಬರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಮುಗಿದ್ಮೇಲೆ, ಪ್ರತಿದಿನ ಸ್ನಾನ ಆದಮೇಲೆ, ಫಿಸಿಕಲ್ ಆ್ಯಕ್ಟಿವಿಟಿ ಆದಮೇಲೆ ಆ ಪಾದಗಳ ಬೆರಳುಗಳ ಮಧ್ಯ ಆ ಡ್ರೈನೆಸ್ ಮಾಡ್ಕೊಳ್ಳೋವಂಥದ್ದು. ಏಕೆಂದರೆ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇರ್ಬೋದು, ಅಥವಾ ಈ ತೇವಾಂಶ ಕೂತ್ಕೊಳ್ಳೋದು, ಈ ಸಾಮಾನ್ಯವಾಗಿ ಹೆಂಗಸರುಗಳು ಮನೆಯಲ್ಲಿ ಎಲ್ಲ ಬರೀ ನೀರಿನ ಇದರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ನೀರಿನ ಅಂಶ ಬೆರಳುಗಳ ಮಧ್ಯ ಕೂತ್ಕೊಂಡು ಫಂಗಲ್ ಇನ್ಫೆಕ್ಷನ್ ಆಗಿ ಅದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಗಾಯಗಳಾದ್ರೂ ಗೊತ್ತಾಗಲ್ಲ, ಗಾಯಗಳು ನೋವು ಕೊಡೋದಿಲ್ಲ.
ಸೊ ಅದನ್ನ ಜಾಸ್ತಿ ಆದಾಗಲೇ ಅದ್ರ ಬಗ್ಗೆ ಗೊತ್ತಾಗೋವಂಥದ್ದು. ಸೊ ಆ ಪಾದಗಳನ್ನ ಡ್ರೈನೆಸ್ ಇಟ್ಕೊಳ್ಳೋವಂಥದ್ದು, ಮತ್ತೆ ಬೆರಳುಗಳ ಸಂಧಿಯ ಕ್ಲೀನಾಗಿ ನೋಡ್ಕೊಳ್ಳೋವಂಥದ್ದು. ಉಗುರುಗಳನ್ನೂ ಅಷ್ಟೇ, ಉಗುರುಗಳನ್ನ ತುಂಬಾ ಉಗುರು ಉದ್ದ ಬಿಡೋವಂಥದ್ದು. ಕೆಲವು ಸಲ ಏನ್ ಮಾಡ್ತಾರೆ ಅಂದ್ರೆ ಉಗುರುಗಳನ್ನ ತೀರಾ ಬುಡದಲ್ಲಿ ಕಟ್ ಮಾಡ್ಬಿಡ್ತಾರೆ. ಆ ಬುಡದಲ್ಲಿ ಕಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಪ್ಯಾರಾನೆಕ್ಯ, ಉಗುರು ಸುತ್ತು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಆ ರೀತಿ ಆಗ್ಬಿಡುತ್ತದೆ. ಯಾಕೆಂದ್ರೆ ಉಗುರನ್ನ ಜಾಸ್ತಿ ಕಟ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಚೂಪಾದ ಅಂಶ ಒಳಗಡೆ ಚುಚ್ಚಿ ಗಾಯ ಆಗುತ್ತೆ. ಇವು ಸಾಮಾನ್ಯವಾಗಿ ನಾವು ಸಣ್ಣ ವಯಸ್ಸಲ್ಲಿ ಅವನ್ನೆಲ್ಲ ನಾವು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾವಾಗ ಈ ವಯಸ್ಸಾದಾಗ, ಡಯಾಬಿಟಿಕ್ ಬಂದಾಗ, ರಕ್ತ ಚಲನೆ ಕಮ್ಮಿ ಇದ್ದಾಗ ಈ ಒಂದು ಸಣ್ಣ ಉಗುರು ಕಟ್ ಮಾಡೋದು ನೆಪನೇ ಸಾಕು ಅವರಿಗೆ ಕಾಯ ಆಗಿ ಗ್ಯಾಂಗ್ರೀನ್ ಆಗುವಂಥ ಚಾನ್ಸಸ್ಗಳಿರ್ತವೆ. ಸೊ ಉಗುರನ್ನ ಯಾವ ರೀತಿ ಕಟ್ ಮಾಡ್ತೀರಾ, ಆ ಬೆರಳುಗಳ ಸಂಧಿಯ ಕೊಳೆ ಕೂತಿರೋಂಥದ್ದನ್ನ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು, ಬೆರಳುಗಳ ಮಧ್ಯ ಡ್ರೈನೆಸ್ ಇಟ್ಕೋಬೇಕು, ಸಾಧ್ಯವಾದರೆ ಆಂಟಿಫಂಗಲ್ ಡಸ್ಟಿಂಗ್ ಪೌಡರ್ಗಳನ್ನ ಹಾಕೋಬೇಕು. ಮತ್ತೆ ಪ್ರತಿದಿನನೂ ಆ ಕಾಲುಗಳು ಪಾದಗಳನ್ನ ನಾವು ಅಬ್ಸರ್ವ್ ಮಾಡಬೇಕು. ಅವರಿಗೆ ಬಗ್ಗಿ ಕೆಲವು ಸಲ ನೋಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಸಣ್ಣ ಮನೆಯಲ್ಲಿ ಮಕ್ಕಳುಗಳಿರ್ತಾರೆ, ಸಣ್ಣ ಮಕ್ಕಳುಗಳಿರ್ತಾರೆ, ಅಕಸ್ಮಾತ್ ಗಂಡ ಹೆಂಡತಿ ಒಬ್ರಿಗೊಬ್ರು ಕಾಲುಗಳನ್ನ ಒಂದು ಇನ್ಸ್ಪೆಕ್ಟ್ ಮಾಡಿಕೊಂಡು, ನಾವು ಹೇಗೆ ಈ ಬ್ರೆಸ್ಟ್ ಕ್ಯಾನ್ಸರ್ಗಳಲ್ಲಿ ನಾವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಅದೇ ರೀತಿ ಪಾದನೂ ಸಹ ಸೆಲ್ಫ್ ಫುಟ್ ಎಕ್ಸಾಮಿನೇಷನ್ ಅಥವಾ ವಿತ್ ಸಹಾಯ, ಬೇರೆಯವರ ಸಹಾಯ. ಯಾಕೆಂದ್ರೆ ಬಗ್ಲಿಕ್ಕಾಗಲ್ಲ, ಏಜ್ ಆಗಿರುತ್ತೆ, ಬಗ್ಲಿಕ್ಕಾಗಲ್ಲ. ಅದರಿಂದ ಎಷ್ಟೋ ಸಲ ಅದನ್ನ ಪಾದಗಳನ್ನ ಗಮನನೇ ಹರಿಸಲ್ಲ. ಸೊ ಅವಾಗ ಸಂಗಾತಿಯವ್ರ ಜೊತೆ ಇರ್ಬೋದು, ಅಥವಾ ಜೊತೆಲಿ ಯಾರು ಒಬ್ರು ಇರ್ಬೋದು, ಅಥವಾ ಡಾಕ್ಟರ್ ಹತ್ರ ರೆಗ್ಯುಲರ್ ಚೆಕಪ್ ಬಂದಾಗ ಸರ್ಜನ್ಸ್ ಹತ್ರನೇ ಒಂದ್ಸಲ ಎಲ್ಲದನ್ನು ಈ ರೀತಿ ಫುಟ್ನ ಕಾಲುಗಳನ್ನ ನೋಡಿಸ್ಕೊಬಿಟ್ರೆ, ಆ ಗಾಯಗಳಾಗ್ತಿದ್ದು ಅರ್ಲಿ ಸ್ಟೇಜಲ್ಲೇ ಗಾಯಗಳನ್ನ ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಂಡ್ರೆ ಗ್ಯಾಂಗ್ರೀನ್ ಆಗಿ ಕಾಲು ಕಳ್ಕೊಳ್ಳುವಂಥದ್ದು, ಫಿಸಿಕಲ್ ಡಿಸೆಬಿಲಿಟಿ ಆಗುವಂಥ ಚಾನ್ಸಸ್ಗಳು ಇವೆಲ್ಲ ಕಮ್ಮಿ ಆಗ್ತದೆ. ಮುಖ್ಯವಾಗಿ ಡಯಾಬಿಟಿಕ್ ಫುಟ್ ಮ್ಯಾನೇಜ್ಮೆಂಟಲ್ಲಿ ಮುಖ್ಯವಾಗಿ ಏನಂತಂದರೆ ಶುಗರ್ ಕಂಟ್ರೋಲ್ ಮಾಡೋವಂಥದ್ದು, ಪಾದನ ಕ್ಲೀನಾಗಿ ಇಟ್ಕೊಂಡು ಹೈಜಿನಿಕ್ ಆಗಿ ಇಟ್ಕೊಳ್ಳೋವಂಥದ್ದು, ಪಾದನ ಡ್ರೈನ್ ಆಗಿ ಇಟ್ಕೊಳ್ಳೋವಂಥದ್ದು, ಆದಷ್ಟು ಕಾಲುಗಳಿಗೆ ಗಾಯಗಳಾಗದೇ ಇದ್ದಂಗೆ, ಏಟ್ ಮಾಡ್ಕೊಳ್ದೇ ಇದ್ದಂಗೆ ನೋಡ್ಕೊಳ್ಳೋವಂಥದ್ದು, ಹುಷಾರಾಗಿ ಪ್ರತಿದಿನ ಹೆಜ್ಜೆನೂ ಇಡಬೇಕಾದ್ರೂ ಹುಷಾರಾಗಿ, ಪರ್ಟಿಕ್ಯುಲರ್ ಆಗಿ ಏಜ್ ಆದಂಥವ್ರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಗಾಯಗಳಾಗುವುದಿಲ್ಲ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಗಾಯಗಳು ಒಣಗೋದಕ್ಕೆ ಒಂದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಬೇಕು, ಎರಡನೇದು ರಕ್ತ ಚಲನೆ. ಇವೆರಡೂ ಈ ನಮ್ಮ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಾಂಪ್ರಮೈಸ್ ಆಗಿರ್ತವೆ. ಅದ್ರ ಜೊತೆಗೆ ಡಯಾಬಿಟಿಕ್ ಅನ್ನೋವಂಥದ್ದು ನಮ್ಮ ದೇಹದ ಎಲ್ಲ ಆರ್ಗನ್ ಮೇಲೂ ಎಫೆಕ್ಟ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತಾ ಇರ್ತವೆ. ಅದಕ್ಕೆ ತಕ್ಕಂತೆ ಮಾತ್ರೆಗಳನ್ನ ನಾವು ಸ್ಟ್ರಾಂಗ್ ಮಾತ್ರೆಗಳು ಕೊಡ್ಲಿಕ್ಕಾಗೋದಿಲ್ಲ. ಸೊ ಪ್ರಿಕಾಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್. ಪ್ರಿವೆನ್ಷನ್ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಪ್ರಿವೆನ್ಷನ್ ನಾವು ಗಾಯಗಳು ನಡೀತಾ ಇದ್ದಾಗ ಎಡುವುದಲ್ಲೇ ಇರೋಕ್ಕಾಗಲ್ಲ, ಎಡುವೆ ಕಲಿಯುವಂಥದ್ದು ನಾವು ನಡೆಯುವಂಥದ್ದು. ಆ ರೀತಿ ಪ್ರಿಕಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ನೆಕ್ಸ್ಟ್ ಪಾಯಿಂಟ್ ಬರ್ತದೆ. ಅದೇ ರೀತಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಮೂರನೇ ಪಾಯಿಂಟಿಗೆ ಬರ್ತದೆ. ಸೊ ನಾನು ಎಲ್ರಿಗೂ ಏನು ಮತ್ತೊಮ್ಮೆ ಕಳಕಳಿಯಾಗಿ ಕೇಳ್ಕೊಳ್ಳೋದು ಏನಂತಂದರೆ, ಈ ಒಂದು ಆರೋಗ್ಯ ಸಲಹೆ, ಒಂದು ಟಿಪ್ ಅಂತ ಏನು ಹೇಳ್ಬೋದು, ಈ ಒಂದು ಪಾಲಿಸಿ ಡಯಾಬಿಟಿಕ್ಕಿಂದ ಆಗುವಂಥ ತೊಂದರೆಗಳನ್ನ ತಪ್ಸಕ್ಕಂತೂ ಆಗಲ್ಲ, ಡಯಾಬಿಟಿಕ್ ಬಂದಿದೆ, ಅದ್ರ ಜೊತೆ ಬದುಕೋದಕ್ಕೆ ನಾವು ಕಲಿಯೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ, ಪಾದಗಳನ್ನು ಅತ್ಯಂತ ಹೆಚ್ಚಿನ ಕಾಳಜಿಯಿಂದ ನಿಮ್ಮ ಶುಗರಿನ ಯಾವ ರೀತಿ ನಾವು ನೋಡ್ಕೊಳ್ತೀವಿ, ಹಾರ್ಟಿಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವಿ, ಅಷ್ಟೇ ರೀತಿ ನಮ್ಮ ಪಾದಗಳಿಗೂ ಡಯಾಬಿಟಿಕ್ ಕಂಟ್ರೋಲಿಗೆ ವಿಚಾರಕ್ಕೂ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.